ಏನು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏನು 1942ನೇ ಆಗಸ್ಟ್ 9ರಂದು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಈ ದೇಶ ಬಿಟ್ಟು ತೊಲಗಿ ಎಂಬುವ ಒಂದು ಚಳುವಳಿಗೆ ಇಂದಿಗೆ 83 ವರ್ಷ ಆಯಿತು. 83 ವರ್ಷದ ಆ ಒಂದು 83ನೇ ವರ್ಷದ ಅಂಗವಾಗಿ ಭಾರತೀಯ ಕಿಸಾನ್ ಮೋರ್ಚಾ ಮತ್ತು ಕಾರ್ಮಿಕರ ಸಂಘಟನೆಗಳ ಕರೆಯ ಮೇರೆಗೆ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಬ್ರಿಟಿಷರೇ ಏನು ದೇಶ ಬಿಟ್ಟು ತೊಲಗಿ ಅಂತ ಕಾನ್ಸೆಪ್ಟ್ ಇತ್ತು, ಅದನ್ನೇ ಬಹುರಾಷ್ಟ್ರೀಯ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ, ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಎಂಬುವ ಚಳುವಳಿಯ ಕರೆ ಮೇರೆಗೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಆದರೆ ಈ ಒಂದು ಚಳುವಳಿಯ ರೂಪ ಯಾಕೆ ಕಾರಣ ತಗೊಂಡಿದೆ ಅಂದರೆ, ಇವತ್ತು ಗಾಂಧೀಜಿಯವರು ಯಾಕೆ ಹೋರಾಟ ಮಾಡಿದ್ದು, ಯಾಕೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಅಂದರೆ ಬ್ರಿಟಿಷರಿಂದ ಮುಕ್ತ ಆಗಬೇಕು, ಈ ದೇಶ ನಮ್ಮ ದೇಶದ ಕಾಯ್ದೆಯಲ್ಲೇ ನಡಿಬೇಕು ಅಂತೇಳಿ. ಆದರೆ 1947ರ ಆಗಸ್ಟ್ 15ರಂದು ಏನು ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿದ್ರು, ಅದು ನಿಜವಾಗೂ ಕೂಡ ಬ್ರಿಟಿಷರ ಅಧಿಕಾರ ಹಸ್ತಾಂತರ ಆಗಿದೆ ಹೊರತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಹಾಗಾಗಿ ಇವತ್ತೇನು ಮಲ್ಟಿನ್ಯಾಷನಲ್ ಕಂಪನಿಗಳು, ಕಾರ್ಪೊರೇಟ್ ಕಂಪನಿಗಳ ಕೈಮುಷ್ಟಿಯಲ್ಲಿದೆ. ಆಮೇಲೆ ಈ ದೇಶದ ಸರ್ಕಾರ ನಡೀತಿರೋದು ಒಂದು ಬಂಡವಾಳಶಾಹಿಗಳ ಹಿಡಿತದಲ್ಲಿದೆ. ಹಾಗಾಗಿ ದೇಶದ ರೈತರನ್ನು ಸಂಪೂರ್ಣ ಕಡೆಗಣಿಸಿ ಈ ಒಂದು ಅಧಿಕಾರವನ್ನು ಚಲಾಯಿಸ್ತಿದ್ದಾರೆ. ಹಾಗಾಗಿ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆಗಿದ್ದರೂ ಕೂಡ 79 ವರ್ಷದಿಂದಲೂ ಕೂಡ ನಿರಂತರವಾಗಿ ಚಳುವಳಿ ಆಗಬೇಕಾದ್ರೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಹಾಗಾಗಿ ಇವತ್ತು ನಡೀತಾ ಇರೋದು ಏನು ಬ್ರಿಟನ್ನಿನ ಒಂದು ಒಪ್ಪಂದ ಇದೆ, ಅದು ಹಿಂತಕ್ಕೊಬೇಕು. ಅಮೇರಿಕಾದಿಂದ ಏನು ಸುಂಕವನ್ನು ವಿಧಿಸ್ತಿದ್ದಾರೆ ಅದನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ. ಭಾರತ ಸರ್ಕಾರ ಕೂಡ ಅದನ್ನ ಧಿಕ್ಕರಿಸಬೇಕು. ಈ ಒಂದು ಏನು ತೈಲ ಆಮದು ಆಗ್ತಿದೆ, ಅದು ಆ ಕಂಪನಿಯವರು ಏನು ಅಂಬಾನಿಯವ್ರ ಕಂಪನಿ ಇದೆ, ಅವರು ಕೂಡ ಅರ್ಧ ರೇಟಕ್ಕೆ ದೇಶದಲ್ಲಿ ಮಾರಾಟ ಮಾಡಬೇಕು. ಹಾಗಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಈ ಒಂದು ಅಮೇರಿಕದ ಏನು ಸುಂಕ ನೀತಿ ಇದೆ, ಅದು ದೇಶದ 140 ಕೋಟಿ ಜನರ ಮೇಲೆ ಕೂಡ ಪರಿಣಾಮ ಬೀಳ್ತಿದೆ. ಹಾಗಾಗಿ ಇದರ ಬಗ್ಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಬ್ರಿಟನ್ನಿನ ಒಪ್ಪಂದವನ್ನು ತಿರಸ್ಕಾರ ಮಾಡಬೇಕು, ಅನಾಮತ್ತಾಗಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ಹಿಟ್ಟೂರು ರಾಜು.